ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತೊಬ್ಬರು ಸಿಸ್ಟರ್ಗೆ ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಅವ್ರ ಚಾನಲ್ ನೇಮ್ ಬಂದು ರಾಧಾಕೃಷ್ಣ ವ್ಲಾಗ್ಸ್ ಅಂತ. ಅವರು ಹೊಸ ಯೂಟ್ಯೂಬರು. ಇವಾಗಲೇ ಒಂದು 2 ವೀಡಿಯೋ ಹಾಕಿದ್ದಾರೆ. ಸ್ಟಾರ್ಟಿಂಗಿಂದಾನೇ ಚೆನ್ನಾಗಿ ಮಾತಾಡ್ಕೊಂಡು ಬಂದಿದ್ದಾರೆ. ಅವರು 2 ವೀಡಿಯೋನೂ ನಾನು ನೋಡಿದ್ದೀನಿ. ಸೊ ವ್ಯೂಸು ಸ್ವಲ್ಪ ಓಕೆ ಥರ ಬರ್ತಾ ಇದೆ, ಏನು ತೊಂದರೆ ಇಲ್ಲ. ಬಟ್ ನೀವು ರೆಗ್ಯುಲರಾಗಿ ವೀಡಿಯೋ ಮಾಡಬೇಕು ಸಿಸ್. ನೀವು ಮಾಡೋದು ಒಂದು ತಪ್ಪೇನೆಂದರೆ, ಇವಾಗ ನೀವು ಸಬ್ಸ್ಕ್ರೈಬರ್ ಹಿಂದೆನೇ ಇದ್ದೀರಾ, ಅದೊಂದು ತಪ್ಪು ಮಾಡಬೇಡಿ. ನಾನು ಇವ್ರನ್ನ ನೋಡಿದ್ದು, ನಾನೊಬ್ಬರು ಬಿಂದು ಮೇಡಮ್ ಲೈವ್ಗೆ ಹೋಗ್ತೀನಿ, ಅಲ್ಲಿ ಬರ್ತಾ ಇರ್ತಾರೆ. ಸೊ ಅವರು ಎಲ್ಲರ ಹತ್ರ ಸಬ್ಸ್ಕ್ರೈಬ್ ಅಂತ ಇವಾಗ ಗೊತ್ತಲ್ಲ, ಲೈವಲ್ಲೆಲ್ಲ ಹೋಗೋದು ಹೆಂಗಂತ ಎಲ್ಲರ ಹತ್ರ. ಈ ಥರ ಫಸ್ಟೇ ನೀವು ಸಬ್ಸ್ಕ್ರೈಬ್ ಇಂಕ್ರೇಜ್ ಮಾಡ್ಕೊಬೇಡಿ. ಯಾಕಂದರೆ ನಿಮಗೆ ವ್ಯೂಸು ತುಂಬ ಕಮ್ಮಿ ಬಂದ್ಬಿಡುತ್ತೆ. ಎಲ್ಲರಿಗೂ ನಾನು ಹೇಳ್ತಾ ಇರೋದು, ನನಗಿಂತ ಜಾಸ್ತಿ ಇದ್ದಾರೆ ಸಬ್ಸ್ಕ್ರೈಬು. ಬೇಕಾದರೆ ಚಾನಲ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬು ಜಾಸ್ತಿ ಮಾಡೋದ್ರಿಂದ ವ್ಯೂಸ್ ತುಂಬ ಕಮ್ಮಿ ಆಗುತ್ತೆ. ಇದು ಏನಕ್ಕೆ ಅಂತ ನಿಮಗೆ ಗೊತ್ತಾ? ಹೇಳಿ, ದಯವಿಟ್ಟು ಹೇಳಿ. ನೀವು ಕೆಲಸ ಮಾಡಿ, ಡೈಲಿ ವೀಡಿಯೋ ಮಾಡಿ ಅಂತ ನಾನು ಏನಕ್ಕೆ ಕೇಳೋದು ಗೊತ್ತಾ? ಇದೇ ಒಂದು ಕಾರಣಕ್ಕೋಸ್ಕರ. ನೀವು ವೀಡಿಯೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಇಂಕ್ರೇಜ್ ಮಾಡಿದ್ರೆ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ. ಇದು ನಾನು ಗ್ಯಾರಂಟಿ ನಿಮ್ಗೆ ಕೊಡ್ತೀನಿ. ನೀವು ಒಂದೇ ಸಲ ಹೋಗ್ಬಿಡ್ತೀರಾ ಅಂದ್ಕೊಂಡ್ರೆ ನಿಮ್ಗೆ ವ್ಯೂಸ್ ತುಂಬ ಕಮ್ಮಿ ಬಿದ್ದುಬಿಡುತ್ತೆ. ಆಮೇಲೆ ತುಂಬ ಕಷ್ಟ ಬೀಳಬೇಕಾಗುತ್ತೆ. ಆಮೇಲೆ ಏನಕ್ಕೆ ಬಂದಿಲ್ಲ ಅಂತ. ಯಾಕಂದರೆ ಯೂಟ್ಯೂಬ್ ಅವರು ಡೈಲಿ ಅಪ್ಡೇಟ್ ಚೆಕ್ ಮಾಡ್ತಾ ಇದ್ದಾರೆ. ಇವಾಗಂತೂ ತುಂಬ ಸ್ಟ್ರಾಂಗ್ ಆಗಿಬಿಟ್ಟಿದ್ದಾರೆ ಯೂಟ್ಯೂಬು. ಒಂದು ಚಿಕ್ಕ ಏನಾದರೂ ನಾವು ತಪ್ಪು ಮಾಡಿಬಿಟ್ರೆ ಇಮ್ಮಿಡಿಯೇಟ್ ಚಾನಲ್ನ ಸ್ಟ್ರೈಕ್ ಕೊಟ್ಬಿಡ್ತಾರೆ. ತುಂಬ ಕಷ್ಟ ಇದೆ. ದಯವಿಟ್ಟು ನಾನು ಹೇಳ್ತೀನಿ, ಸಿಸ್ಟರ್ ನೋಡ್ತಾ ಇದ್ದರೆ ಡೈಲಿ ವೀಡಿಯೋ ಹಾಕಿ. ಆಮೇಲೆ ಯಾರು ಹೇಳಿದ್ರು ಇದು ಹೇಳ್ತಾರೆ ಅದು ಹೇಳ್ತಾರೆ ನಂಬಕ್ಕೆ ಹೋಗ್ಬಿಡಿ. ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅದು ಮಾಡಿ, ಏನು ತೊಂದರೆ ಇಲ್ಲ. ಆದರೆ ಡೈಲಿ ವೀಡಿಯೋ ಹಾಕಿ ಅಷ್ಟೇ. ನಿಮ್ಮ ವೀಡಿಯೋದಲ್ಲಿ ಏನು ತಪ್ಪು ನಾನು ಏನು ಹೇಳೋಕ್ಕೆ ಹೇಳ್ತಾ ಇಲ್ಲ. ನೀವು ತಪ್ಪು ಮಾಡ್ತಾ ಇರೋದು ಸಬ್ಸ್ಕ್ರೈಬಿಂದ ಓಡ್ತಾ ಇದ್ದೀರಾ, ನಿಮ್ಮ ಚಾನಲ್ ಮೇಲೆ ಗಮನನೇ ಕೊಡ್ತಾ ಇಲ್ಲ. ಸೊ ಅದೇ ಒಂದು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು, ಎಲ್ಲರಿಗೂ ಒಂದು ಡೌಟ್ ಕೇಳಬೇಕು ನಾನು. ಏನಂದರೆ, ಎಲ್ಲರ ಚಾನಲಲ್ಲಿ 400, 500, 1000 ಜನ ಸಬ್ಸ್ಕ್ರೈಬ್ ಇದ್ದಾರೆ. ನಿಮಗೆ ಬರ್ತಾ ಇರೋದು ಬರೀ 40, 50, 60 ವ್ಯೂಸ್ ಅಷ್ಟೇ ಒಂದು ದಿವಸಕ್ಕೆ. ಯಾಕೆ ಆ ಥರ? ಮಿಕ್ಕಿದ ಜನ ಎಲ್ಲೋದ್ರು? ಯಾರಿಗಾದ್ರೂ ಏನಾದರೂ ಗೊತ್ತಾ? ಈ ಪ್ರಶ್ನೆಗೆ ಉತ್ತರ ಕೊಡಿ. ಅದು ಯಾರೇ ಇರಲಿ, ನಾನು ಎಲ್ಲರಿಗೂ ಸೇರಿಸಿ ಕೇಳ್ತಾ ಇದ್ದೀನಿ ಪ್ರಶ್ನೆನ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲರದು 500, 600, 1000, 1500 ಇರುತ್ತೆ. ಬಟ್ ಅವ್ರ ವ್ಯೂಸ್ ಮಾತ್ರ ಬರೀ 50 ಇಲ್ಲ 100 ಬರುತ್ತೆ. ಯಾಕೆ? 100 ಜನ ನೋಡಿದ್ರು ಅಂದ್ಕೊಂಡೆ, ಇನ್ನು ಮಿಕ್ಕಿದ ಜನ ಎಲ್ಲ ಎಲ್ಲಿ? ಹೇಳಿ. ನಿಮ್ಗೆ ಯಾರಾಗಾದ್ರೂ ಗೊತ್ತಾ ಪ್ರಶ್ನೆಗೆ ಉತ್ತರ? ಹೇಳಿ. ನಾನು ಎಲ್ಲರಿಗೂ ಸೇರಿಸಿ ಕೇಳ್ತಾ ಇರೋದು. ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ, ಅಲ್ಲಿ ಕಮೆಂಟ್ ಮಾಡಿ. ಇಲ್ಲಾಂದರೆ ಈ ವಿಡಿಯೋ ಎಲ್ಲ ಕಮೆಂಟ್ ಮಾಡಿ. ಇಷ್ಟು ಹೇಳ್ತಾ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಸ್ಟರ್ ಚಾನಲ್ನ ನಾನು ಟೈಟಲಲ್ಲಿ ಹಾಕಿರ್ತೀನಿ, ರಾಧಾಕೃಷ್ಣ ಅಂತ. ದಯವಿಟ್ಟು ಹೋಗಿ ಸಪೋರ್ಟ್ ಮಾಡಿ. ಸೊ ಅವ್ರ ಮಾತೆಲ್ಲ ಚೆನ್ನಾಗಿ ಆಡ್ತಾರೆ. ಎಲ್ಲರಿಗೂ ಒಳ್ಳೇದಾಗಲಿ, ಅವ್ರಿಗೂ ಒಳ್ಳೇದಾಗಲಿ ಅಂತ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಪ್ರಶ್ನೆ ಕೇಳಿದಕ್ಕೆ ಉತ್ತರ ಗೊತ್ತಿದ್ರೆ ದಯವಿಟ್ಟು ಹೇಳಿ. ಟಾಟಾ, ಬಾಯ್ ಬಾಯ್.